ಗುರು, ಈ ಪತ್ರಕರ್ತರಿಗೆ ತಲೆಯಲ್ಲಿ ಬುದ್ಧಿ ಇದೆಯೋ ಇಲ್ಲ ಸಗಣಿ ಇದೆಯೋ ಗೊತ್ತಾಗ್ತಾ ಇಲ್ಲ. ಇವ್ರು ಮಾತಾಡಿರೋ ವಿಡಿಯೋ ನೋಡಿ ಒಂದ್ಸಲ. ಉಪೇಂದ್ರದ್ದು ಮಾಡಿದ್ದೆ ಪ್ರಜಾಕೀಯ ಅದು ನಡೀತಾ ಇದಲ್ಲ, ಪ್ರಜಾಕೀಯ ನಿನ್ ಕೈಲಿ ಆಗಲ್ಲ ಅಂತ ಹೇಳಿ ನಾನು. ಕರ್ನಾಟಕದಾಗೆ ನಟ ಸಿನಿಮಾ ಏನೋ ಒಂದು ಕ್ಷೇತ್ರ ಗೆಲ್ಬಹುದು ಅಷ್ಟೇ, ಅಲ್ಲಿ ಇಲ್ಲಿ ನಿಮ್ಮ ಕಮ್ಯುನಿಟಿ ನೋಡ್ಕೊಂಡು ಗೆಲ್ಬಹುದು. ನೋಡ್ರಿ, ಕರ್ನಾಟಕ ಇರೋದು ಅತ್ಯಂತ ಪ್ರಬುದ್ಧ ರಾಜ್ಯ. ಇದು ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ರ ಪ್ರಜಾಕೀಯ ಅಂದ್ರೆ ಒಬ್ಬ ಸಿದ್ದರಾಮಯ್ಯ ಹುಟ್ಟಕ್ಕಾಗುತ್ತೆ ಅಂದ್ರೆ, ಒಬ್ಬ ಯಡಿಯೂರಪ್ಪ ಹುಟ್ಟಕ್ಕಾಗುತ್ತೆ ಅಂದ್ರೆ, ಒಬ್ಬ ದೇವೇಗೌಡ ಹುಟ್ಟಕ್ಕಾಗತ್ತ? ಅವರೆಲ್ಲ ಗ್ರೇಟ್ ರೀ. ಕರ್ನಾಟಕದಲ್ಲಿ ಮತ್ತೆ ಅಂತ ರಾಜಕಾರಣಿಗಳು ಬರೋದಕ್ಕೆ ಸಾಧ್ಯ ಇದೆಯೇನ್ರಿ ಅಂತೆ. ಯಾರಿಗ್ರಿ ಬೇಕು ಮತ್ತೆ ಅಂತ ರಾಜಕಾರಣಿಗಳು? ಭ್ರಷ್ಟ ರಾಜಕಾರಣಿಗಳು, ಕುಟುಂಬ ರಾಜಕಾರಣ ಮಾಡೋರು, ಭ್ರಷ್ಟಾಚಾರ ಮಾಡಿ ಸಾವಿರಾರು ಕೋಟಿ ಲೂಟಿ ಹೊಡೆದು ಆಸ್ತಿ ಮಾಡಿರೋಂತವ್ರು. ಉಪೇಂದ್ರ ಅಂತವ್ರು ಬರ್ಲಿ ಬಿಡ್ರಿ, ತಪ್ಪೇನಿದೆ. ಉಪೇಂದ್ರ, ದರ್ಶನ್ ಇಲ್ಲ, ಯಶ್ ಇಲ್ಲ, ನಿಮ್ಮಂತ ಪತ್ರಕರ್ತರು ಇಲ್ಲ, ಯಾರಾದ್ರೂ ಕಾಮನ್ ಮ್ಯಾನ್. ಉಪೇಂದ್ರ ಅವ್ರಿಗೆ ಇವ್ರು ಹೇಳಿದ್ರಂತೆ ಇವೆಲ್ಲ ಸಿನಿಮಾದಲ್ಲಿ ಆಗೋದು, ರಾಜಕೀಯದಲ್ಲಿ ಆಗಲ್ಲ ಅಂತ. ನೇಪಾಳಲ್ಲಿ ಆಗ್ಲಿಲ್ವೇನ್ರಿ ಕ್ರಾಂತಿ? ಟಿವಿಕೆ ವಿಜಯ್ ಅವ್ರಿಗೂ ಕೂಡ ಇದೇ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ವಿಜಯ್ ಅವ್ರು ಬರೇ ಸಿನಿಮಾದಲ್ಲಿ ಗೆಲ್ಬಹುದು, ರಾಜಕೀಯದಲ್ಲಿ ಗೆಲ್ಲೋದು ಅಸಾಧ್ಯ ಅಂತ. ಡಿಎಂಕೆ ಎಡಿಎಂಕೆ ಅಂತ ಭದ್ರಕೋಟೆಗಳನ್ನೆಲ್ಲ ಛಿದ್ರ ಮಾಡಿ ವಿಜಯ್ ಅವರು ಕೂಡ ಗೆದ್ರಲ್ಲ. ಕರ್ನಾಟಕದಲ್ಲಿ ಯಾಕಾಗಬಾರ್ದು? ನಿಮ್ಮಂತ ಪತ್ರಕರ್ತರು ಭ್ರಷ್ಟ ರಾಜಕಾರಣಿಗಳು ವಿರುದ್ಧ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅಂತ ರಾಜಕಾರಣಿಗಳು ಮತ್ತೆ ಕರ್ನಾಟಕದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯೇನ್ರಿ ಅಂತ ಅಂತವ್ರಿಗೆ ಬಕೆಟ್ ಹಿಡಿತಿದ್ದೀರಾ. ಕರ್ನಾಟಕದಲ್ಲಿ ರಾಜಕೀಯ ಪಕ್ಷ ಗೆಲ್ಬೇಕು ಅಂದ್ರೆ ಸಾವಿರಾರು ಕೋಟಿ ಖರ್ಚು ಮಾಡಬೇಕು ಅನ್ನೋ ವ್ಯವಸ್ಥೆನೆ ಬದಲಾಗ್ಲಿ ಬಿಡಿ. ದುಡ್ಡಿನ ಬಲ, ಜಾತಿಯ ಬಲ ಅಲ್ಲ. ಒಳ್ಳೆ ಆಲೋಚನೆಗಳಿಗೆ, ಒಳ್ಳೆ ವಿಚಾರಗಳಿಗೆ ಜನರು ವೋಟ್ ಮಾಡುವಂತ ಬದಲಾವಣೆ ಬರ್ಲಿ ಬಿಡಿ, ತಪ್ಪೇನಿದೆ. ಒಳ್ಳೆ ವಿಚಾರಗಳನ್ನ ಜನರಿಗೆ ತಲುಪಿಸುವುದಕ್ಕೆ ಪ್ರಯತ್ನ ಪಡುತ್ತಿರುವ ಇಂಥ ಹೊಸ ನಾಯಕರಿಗೆ ಪ್ರೋತ್ಸಾಹ ಕೊಡಿ. ಅದನ್ನ ಬಿಟ್ಟು ಈ ತರ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ಕೊಡೋದನ್ನ ನಿಲ್ಲಿಸಿ. ಅಂತ ರಾಜಕಾರಣಿಗಳು ಮತ್ತೆ ಕರ್ನಾಟಕದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆಯೇನ್ರಿ ಅಂತೆ. ಅಂತ ರಾಜಕಾರಣಿಗಳು ನಮಗೆ ಕರ್ನಾಟಕದಲ್ಲಿ ಮತ್ತೆ ಬರೋದು ಬೇಡ. ನಾನ್ ಮಾಡ್ತಾ ಇರೋ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡೋಣ. ಥ್ಯಾಂಕ್ ಯು.